ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಶ್ರೋತೃಗಳೇ, ನಾವಿಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 42ನೇ ಸಂಚಿಕೆಯಲ್ಲಿದ್ದೇವೆ. ಕಳೆದ 41ನೇ ಸಂಚಿಕೆಯಲ್ಲಿ ನಾವು ಉಹದ್ ಯುದ್ಧ ಎಂಬ ಸತ್ವ ಪರೀಕ್ಷೆಯ ಬಗ್ಗೆ ಕೇಳಿದ್ದೆವು. ಉಹದ್ ಯುದ್ಧದಲ್ಲಿ ಮುಸ್ಲಿಮರು ಕೇವಲ 700 ಮಂದಿ ಇದ್ದರು. ಮತ್ತೊಂದು ಕಡೆ 3,000ಕ್ಕಿಂತ ಹೆಚ್ಚು ಜನರಿದ್ದರು. 1,000 ಜನ ಹೊರಟಿದ್ದರಾದರೂ ಕೂಡ 300 ಮಂದಿ ಕಪಟ ವಿಶ್ವಾಸಿಗಳು ಅರ್ಧ ದಾರಿಯಲ್ಲೇ ಹಿಂದಿರುಗಿದರು. ಇನ್ನು 50 ಮಂದಿ ಬಿಲ್ಲುಗಾರರನ್ನು ಜಬಲುರ್ ರುಮಾ ಎಂಬ ಬೆಟ್ಟದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭದ್ರವಾಗಿ ನಿಲ್ಲಲು ಹೇಳಿದ್ದರು. ಎಂತಹ ಸಂದರ್ಭದಲ್ಲಿಯೂ ಅಲ್ಲಿಂದ ಕದಲಬಾರದು ಎಂಬ ಆದೇಶ ಕೊಟ್ಟಿದ್ದರು. ಆದರೆ ಯುದ್ಧದಲ್ಲಿ ಆರಂಭಿಕ ಜಯವನ್ನು ಕಂಡ ತಕ್ಷಣ ಕೆಲವರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಮತ್ತು ಕೆಲವರು ಅಲ್ಲಿಂದ ಕೆಳಗಿಳಿದು ಬಂದರು. ಜಬಲುರ್ ರುಮಾದಲ್ಲಿ ಕೇವಲ 10 ಮಂದಿ ಉಳಿದರು, 50 ಮಂದಿ ಕೆಳಗಿಳಿದು ಬಂದರು. ಪರಿಣಾಮವಾಗಿ ಆ ಪ್ರದೇಶವನ್ನು ಖಾಲಿಯಾಗಿ ನೋಡಿದಂತಹ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಾಲಾ ಅನ್ಹು ಆಗ ಅವರು ಶತ್ರುಪಾಳಯದಲ್ಲಿದ್ದರು. ಅದೇ ಜಾಗದ ಮೂಲಕ ಆಕ್ರಮಣ ಮಾಡಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದು ಬಹಳ ಆಯಕಟ್ಟಾದ ಮತ್ತು ಬಹಳ ಪ್ರಮುಖವಾದ ಜಾಗ ಎಂಬುದು ಮೊದಲೇ ಗೊತ್ತಿತ್ತು. ಆದ್ದರಿಂದ ಆ ಜಾಗದಲ್ಲಿ 50 ಮಂದಿ ಬಿಲ್ಲುಗಾರರನ್ನು ನೇಮಿಸಿದ್ದರು. ಒಂದು ವೇಳೆ ಬಿಲ್ಲುಗಾರರು ಅಲ್ಲಿಯೇ ಇರುತ್ತಿದ್ದರೆ ಯುದ್ಧ ಬಹಳ ಬೇಗ ಜಯದಲ್ಲಿ ಪರ್ಯಾವಸಾನವಾಗ್ತಾ ಇತ್ತು. ಆದರೆ ಅಲ್ಲಿಂದ ಜನ ಕದಲಿದ ಕಾರಣ ಆ ಪ್ರದೇಶದಿಂದ ಮುನ್ನುಗ್ಗಿದಂತಹ ಖಾಲಿದ್ ಬಿನ್ ವಲೀದ್ ಮುಸ್ಲಿಮರಿಗೆ ತೀವ್ರವಾದಂತಹ ನಷ್ಟವನ್ನುಂಟು ಮಾಡಿದರು. ಇನ್ನು ಅಂತಹ ಒಂದು ಸೋಲಾದಂತಹ ಉಹದ್ ಯುದ್ಧ ಅದನ್ನು ಪವಿತ್ರ ಕುರ್ಆನ್ನಲ್ಲಿ ಸೋಲು ಎಂದು ಹೇಳಲಾಗಿಲ್ಲ. ಬದಲಾಗಿ ಅದು ಒಂದು ಪಾಠಬೋಧಕವಾದ ಘಟನೆ ಎಂಬ ರೀತಿಯಲ್ಲಿ ಅದನ್ನು ವರ್ಣಿಸಲಾಗಿದೆ. ಸೂರತ್ ಆಲೆ ಇಮ್ರಾನ್ನಲ್ಲಿ ಆ ಕುರಿತು ಹಲವಾರು ಸೂಕ್ತಗಳು ಹೊಂದಿದೆ ಮತ್ತು ಹಲವಾರು ವಿಷಯಗಳ ಕಡೆಗೆ ಗಮನ ಹರಿಸಲಾಗಿದೆ. ಆ ಎಲ್ಲ ವಿಷಯಗಳು ಕೂಡ ಬಹಳ ಮಹತ್ವಪೂರ್ಣವಾದಂತಹ ವಿಷಯಗಳಾಗಿವೆ. ಉದಾಹರಣೆಗೆ ಪವಿತ್ರ ಕುರ್ಆನ್ನಲ್ಲಿ ಸೂರತುಲ್ ಆಲೆ ಇಮ್ರಾನ್ನ 139ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಲಾ ತಹಿನು ವಲಾ ತಹ್ಜನು ವ ಅಂತುಮುಲ್ ಅಲೌನ ಇನ್ ಕುಂತುಮ್ ಮುಅ್ಮಿನೀನ್. ನೀವು ಭಯಪಡಬೇಕಾಗಿಲ್ಲ, ಅಂಜಬೇಕಾಗಿಲ್ಲ, ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ನೀವೇ ಜಯಗಳಿಸುತ್ತೀರಿ. ಈ ಮಾತಿನ ಮೂಲಕ ಪವಿತ್ರ ಕುರ್ಆನ್ನಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಒಂದೊಮ್ಮೆ ನಿಮಗೆ ಈಗ ದೊಡ್ಡ ಸವಾಲು ಎದುರಾಗಿರಬಹುದು, ನಾಶ ಆಗಿರಬಹುದು. ಆದರೆ ಈ ಒಂದು ನಾಶ ನಷ್ಟವನ್ನೇ ನಮಗೆ ಸೋಲಾಯಿತು ಎಂದು ಭಾವಿಸಿಕೊಳ್ಳದಿರಿ ಮತ್ತು ಯಾವುದೇ ರೀತಿಯ ಅಂಜಿಕೆ ನಿಮಗೆ ಬೇಕಾಗಿಲ್ಲ, ಯಾವುದೇ ರೀತಿಯ ಹೆದರಿಕೆ ನಿಮಗೆ ಬೇಕಾಗಿಲ್ಲ. ಮತ್ತು ನೀವು ವಿಶ್ವಾಸಿಗಳಾಗಿದ್ದರೆ ಮತ್ತು ಆ ಮಾರ್ಗದಲ್ಲಿ ಮುಂದುವರಿದರೆ ಅಂತಿಮ ಜಯ ನಿಮಗೇ ಕಾದಿದೆ ಎನ್ನುವಂತಹ ಅತ್ಯುತ್ತಮವಾದ ಪಾಠವನ್ನು ಉಹದ್ ಯುದ್ಧದ ನಂತರ ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಒಬ್ಬ ಮನುಷ್ಯ ಮೆರೆಯಬಹುದಾದಂತಹ ಅತ್ಯುನ್ನತ ಮಾದರಿಯನ್ನು ಮೆರೆದಿದ್ದಾರೆ. ಉದಾಹರಣೆಗೆ ಬೇರೆ ನಾಯಕರು ಸಾಮಾನ್ಯವಾಗಿ ನೀವು ಹೋಗಿ ಯುದ್ಧ ಮಾಡಿ ಎಂದು ಅವರು ಸುರಕ್ಷಿತವಾದ ಸ್ಥಳದಲ್ಲಿದ್ದುಕೊಳ್ಳುತ್ತಾರೆ, ಸುರಕ್ಷಿತವಾದ ವಲಯದಲ್ಲಿ ಇದ್ದುಕೊಂಡು ಬೇರೆಯವರಿಗೆ ಆದೇಶ ಕೊಡುತ್ತಾರೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೆ ಮಾಡಲಿಲ್ಲ. ಉಹದ್ ಯುದ್ಧದಲ್ಲಿ ಅವರು ಸ್ವತಃ ಪಾಲ್ಗೊಂಡಿದ್ದರು ಮತ್ತು ಉಹದ್ ಯುದ್ಧದ ಭಾಗವಾಗಿದ್ದರು ಮತ್ತು ಎಲ್ಲರ ಮೇಲೆ ಆಕ್ರಮಣವಾದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆಯೂ ಕೂಡ ಆಕ್ರಮಣವಾಯಿತು. ಎಲ್ಲಿವರೆಗೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹಲ್ಲು ಕಿತ್ತು ಬಂತು ಮತ್ತು ಅವರ ಶಿರವಸ್ತ್ರಕ್ಕೆ ದೊಡ್ಡ ಹೊಡೆತ ಬಿದ್ದಿದ್ದರಿಂದ ಅದು ತುಂಡಾಗಿ ಅದರ ಒಂದು ಭಾಗ ಅವರ ಕೆನ್ನೆಗೆ ಚುಚ್ಚಿತು. ಆದ್ದರಿಂದ ಇಡೀ ಮುಖ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಡೀ ಮುಖಾರವಂದ ಕೆಂಪಾಯಿತು ಮತ್ತು ತೀವ್ರವಾಗಿ ಗಾಯಗೊಂಡರವರು. ಆದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಚಲಿತರಾಗಲಿಲ್ಲ ಮತ್ತು ಅವರು ಹೇಳಿದರು, ಅಲ್ಲಾಹುಮ್ಮ ಅಗ್ಫಿರ್ ಲಿ ಕೌಮಿ ಫ ಇನ್ನಹುಂ ಲಾ ಯಅಲಮೂನ್. ಬಹಳ ಉದಾತ್ತವಾದ ಮಾತು ಅದು. ಓ ಅಲ್ಲಾಹನೇ, ಈ ನನ್ನ ಜನಸಮೂಹವನ್ನು ಕ್ಷಮಿಸಿಬಿಡು, ಏಕೆಂದರೆ ಇವರಿಗೆ ಗೊತ್ತಿಲ್ಲ, ಇವರು ತಿಳಿಗೇಡಿಗಳಾಗಿದ್ದಾರೆ. ಇಂತಹ ಮಾತುಗಳನ್ನು ಜನರ ನಡುವೆ ಇದ್ದುಕೊಂಡು, ಯುದ್ಧದ ಮಧ್ಯೆ ಇದ್ದುಕೊಂಡು, ಪೆಟ್ಟು ತಿಂದು ತೀವ್ರವಾಗಿ ಜರ್ಜರಿತರಾದಂತಹ ಒಂದು ಪರಿಸ್ಥಿತಿಯಲ್ಲಿ ಓ ಅಲ್ಲಾಹನೇ ಇವರನ್ನು ಕ್ಷಮಿಸು, ಏಕೆಂದರೆ ಇವರು ತಿಳಿಗೇಡಿಗಳಾಗಿದ್ದಾರೆ. ಇಂತಹ ಒಂದು ಉದಾತ್ತ ಮನೋಭಾವ, ಇಂತಹ ಒಂದು ದೊಡ್ಡ ಉದಾಹರಣೆ ಅದು ಕೇವಲ ಪ್ರವಾದಿಗಲ್ಲದೆ ಬೇರೆ ಸಾಮಾನ್ಯ ಮನುಷ್ಯರಿಗೆ ಅಂತಹ ಒಂದು ಉದಾಹರಣೆಯನ್ನು ತೋರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಮಾತಿನಂತೆ ಮುಂದೆ ಆ ಸಂದರ್ಭದಲ್ಲಿ ಯುದ್ಧದ ನೇತೃತ್ವ ವಹಿಸಿದ್ದವರು ಸತ್ಯನಿಷೇಧಿಗಳ ಕಡೆಯಿಂದ ಯಾರು ಅಂತ ಹೇಳಿದರೆ, ಒಂದು ಇಕ್ರಿಮಾ ಬಿನ್ ಅಬೂ ಜಹಲ್ನ ಮಗ. ಯಾಕೆಂದರೆ ಅಬೂ ಜಹಲ್ ಬದ್ರ್ ಯುದ್ಧದಲ್ಲಿ ಹತನಾಗಿದ್ದ. ಅದೇ ರೀತಿಯಲ್ಲಿ ಅಬೂ ಸುಫಿಯಾನ್
ಅಳಿದೊಳಿದಂತಹ ಅತ್ಯಂತ ದೊಡ್ಡ ನಾಯಕ ಅಬು ಸುಫಿಯಾನ್ ಆಗಿದ್ದ. ಅದೇ ರೀತಿಯಲ್ಲಿ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಆಲಾ ಅವರು ಬಹಳ ದೊಡ್ಡ ಸೇನಾನಿಯಾಗಿದ್ದರು. ಅವರು ಮೂವರು ಕೂಡ ಆಕ್ರಮಣ ಮಾಡಿದ್ದರು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಪ್ರಾರ್ಥನೆಯ ಫಲ ಆಗಿರಬಹುದು ಅಥವಾ ಅವರ ನಿರಂತರವಾದ ಶ್ರಮದ ಫಲ ಆಗಿರಬಹುದು. ಆಮೇಲೆ ನೀವು ನೋಡೋದಾದರೆ ಒಂದು ಕಾಲದ ನಂತರ ಇವರೆಲ್ಲರೂ ಕೂಡ ಇಸ್ಲಾಂ ಸ್ವೀಕಾರ ಮಾಡಿದರು. ಅದರಲ್ಲಿ ಇಕ್ರಮ ಬಿನ್ ಅಬು ಜಹಲ್ ಮತ್ತು ಅಬು ಸುಫಿಯಾನ್ ಮಕ್ಕಾ ವಿಜಯದ ಸಂದರ್ಭದಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿದರು. ಅನಂತರ ಖಾಲಿದ್ ಬಿನ್ ವಲೀದನ್ನು ನೀವು ನೋಡೋದಾದರೆ ಅವರು ಇಸ್ಲಾಂ ಸ್ವೀಕಾರ ಮಾಡಿದ ನಂತರ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ವಿಜಯಗಳನ್ನು ತಂದುಕೊಟ್ಟರು. ರೋಮನ್ನರ ವಿರುದ್ಧ ಜಯ ಮತ್ತು ಪರ್ಷಿಯನ್ನರ ವಿರುದ್ಧ ಜಯ, ಆ ಮೂಲಕ 2 ಸೂಪರ್ ಪವರ್ಗಳನ್ನು ಗೆಲ್ಲುವಂತಹ ಒಂದು ದೊಡ್ಡ ಸಾಧನೆ ಅದನ್ನು ಮಾಡಿ ತೋರಿಸಿದವರು ಖಾಲಿದ್ ಬಿನ್ ವಲೀದ್ ಅವರಾಗಿದ್ದರು. ಆದ್ದರಿಂದ ಶತ್ರುಪಾಳಯದಲ್ಲಿದ್ದುಕೊಂಡು ಮುಸ್ಲಿಮರ ವಿರುದ್ಧ ಹೋರಾಡಿದಂತಹ ಈ ವ್ಯಕ್ತಿಗಳೆಲ್ಲರೂ ಕೂಡ ಅನಂತರ ಇಸ್ಲಾಂ ಸ್ವೀಕರಿಸಿದರು ಮತ್ತು ಮುಸ್ಲಿಮರಾಗಿ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಅವರು ಮಾರ್ಪಟ್ಟರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂತಹ ಇಕ್ಕಟ್ಟಿನ ಸಂದರ್ಭದಲ್ಲಿಯೂ ಕೂಡ ನಿರಾಶರಾಗಲಿಲ್ಲ ಎಂಬುದು ಕೂಡ ಒಂದು ದೊಡ್ಡ ಪಾಠವಾಗಿದೆ ಮತ್ತು ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮುಂದೆ ತೋರಿಸಿದಂತಹ ಒಂದು ದೊಡ್ಡ ಪಾಠವಾಗಿದೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಉಹದ್ ಯುದ್ಧದಲ್ಲಿ ಅತ್ಯಂತ ಬೇಸರ ತರಿಸಿದಂತಹ ಇನ್ನೊಂದು ಘಟನೆ ಅಂತ ಹೇಳಿದರೆ, ಅವರ ಅತ್ಯಂತ ಪ್ರೀತಿಯ ಚಿಕ್ಕಪ್ಪರಾಗಿದ್ದಂತಹ ಹಜರತ್ ಹಮ್ಜಾ ರದಿಯಲ್ಲಾಹು ತಆಲಾ ಅವರು ಬಹಳ ಧೈರ್ಯಶಾಲಿಯಾಗಿದ್ದರು, ಬಹಳ ದೊಡ್ಡ ಸಾಧಕರಾಗಿದ್ದರು ಮತ್ತು ಯುದ್ಧ ಕೌಶಲದಲ್ಲಿ ಬಹಳ ಮುಂದುವರಿದಂತಹ ವ್ಯಕ್ತಿಯಾಗಿದ್ದರು. ಆದರೆ ಅವರೂ ಹುತಾತ್ಮರಾದರು ಮತ್ತು ಅವರು ಹುತಾತ್ಮರಾದಾಗ ಅವರ ಮೃತದೇಹವನ್ನು ಜನರು ಅದಕ್ಕೆ ಚುಚ್ಚಿ ಗಾಯಗೊಳಿಸಿದರು ಮತ್ತು ಮೃತದೇಹದ ಮೇಲೆ ಕೂಡ ಅನ್ಯಾಯ ಮಾಡಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಬಂದು ತಮ್ಮ ಬಹಳ ದೊಡ್ಡ ಬೇಸರವನ್ನು ವ್ಯಕ್ತಪಡಿಸಿದರು ಮತ್ತು ಅವರಿಗೆ ಸಯ್ಯದು ಶುಹದಾ ಎಂಬ ಒಂದು ಬಿರುದನ್ನು ಕೊಟ್ಟರು. ಇವರು ಹುತಾತ್ಮರ ನಾಯಕರಾಗಿದ್ದಾರೆ ಎಂಬ ಬಿರುದನ್ನು ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟರು ಮತ್ತು ಜನರೊಡನೆ ಹೇಳಿದರು, ಇವರ ಮೃತದೇಹವನ್ನು ನನ್ನ ಚಿಕ್ಕಪ್ಪನ ಮತ್ತು ಹಮ್ಜಾ ರದಿಯಲ್ಲಾಹು ತಆಲಾ ಅವರ ಮೃತದೇಹವನ್ನು ಅದರ ಮೇಲೆ ಜನರು ಕೆಟ್ಟದ್ದಾಗಿ ವರ್ತಿಸಿದ್ದಾರೆ. ಆದರೆ ನೀವು ಯಾವುದೇ ಶತ್ರುಗಳ ಮೃತದೇಹದ ಮೇಲೆ ಆಕ್ರಮಣ ಮಾಡದಿರಿ ಮತ್ತು ಅದನ್ನು ವಿರೂಪಗೊಳಿಸದಿರಿ ಎಂದು ಹೇಳಿದರು. ಇಸ್ಲಾಮಿನಲ್ಲಿ ಮೃತಪಟ್ಟಂತಹ ವ್ಯಕ್ತಿಯ ದೇಹವನ್ನು ವಿರೂಪಗೊಳಿಸುವುದು ನಿಷಿದ್ಧವಾಗಿದೆ ಮತ್ತು ಅಂತಹ ಪ್ರತೀಕಾರದ ರೂಪದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಾಗೆ ಮಾಡಲು ಅನುಮತಿಸಲಿಲ್ಲ. ಇದು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊಡ್ಡ ಒಂದು ಗುಣವನ್ನು ಮತ್ತು ಸಾಧನೆಯನ್ನು ತೋರಿಸುತ್ತದೆ. ಅದೇ ರೀತಿಯಲ್ಲಿ ಉಹದ್ ಯುದ್ಧದಲ್ಲಿ ಆದಂತಹ ಮತ್ತೊಂದು ದೊಡ್ಡ ಒಂದು ಪ್ರಭಾವ ಅಂತ ಹೇಳಿದರೆ, ಕಪಟ ವಿಶ್ವಾಸಿಗಳೆಲ್ಲರೂ ಗುರುತಿಸಲ್ಪಟ್ಟರು. ಅವರು ಉಹದ್ ಯುದ್ಧದಲ್ಲಿ ಸೋಲಾಗುತ್ತದೆ ಎಂದು ಹೆದರಿ 300 ಮಂದಿ ಹೊರಟು ಹೋಗಿದ್ದರು. ಅವರೆಲ್ಲರೂ ಕಪಟ ವಿಶ್ವಾಸಿಗಳಾಗಿದ್ದರು. ಅದಲ್ಲದೆ 1-2 ನಾಯಕರು ಕೂಡ ಯುದ್ಧದ ಸಂದರ್ಭದಲ್ಲಿ ಶತ್ರುಪಾಳಯಕ್ಕೆ ಹೋಗಿದ್ದರು. ಅವರೆಲ್ಲರೂ ಕಪಟ ವಿಶ್ವಾಸಿಗಳು ಎಂದು ಎಲ್ಲರ ಮುಂದೆ ನಿಚ್ಚಳಗೊಂಡಿತು. ಆದ್ದರಿಂದ ಯಾರು ಸದ್ವ್ಯಕ್ತಿಗಳು, ಯಾರು ದುಷ್ಟ ವ್ಯಕ್ತಿಗಳು, ಯಾರು ಕಪಟ ವಿಶ್ವಾಸಿಗಳು ಎಲ್ಲವೂ ಕೂಡ ಅನಾವರಣಗೊಂಡಿತು. ಇದು ಕೂಡ ಉಹದ್ ಯುದ್ಧದ ಒಂದು ದೊಡ್ಡ ಪಾಠವಾಗಿದೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಉಹದ್ ಯುದ್ಧದ ಸಂದರ್ಭದಲ್ಲಿ ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೆಲವು ನಾಯಕತ್ವದ ಗುಣಗಳನ್ನು ಬೋಧಿಸಿಕೊಟ್ಟನು. ಅದು ಬಹಳ ದೊಡ್ಡ ಗುಣಗಳಾಗಿವೆ. ಅದು ಈಗಲೂ ಕೂಡ ನಮಗೆಲ್ಲರಿಗೂ ಕೂಡ ಅನುಕರಣೀಯ ಮತ್ತು ಅನುಸರಣೀಯವಾಗಿದೆ. ಉದಾಹರಣೆಗೆ, ರುಮಾ ಬೆಟ್ಟದಲ್ಲಿ 50 ಮಂದಿಯನ್ನು ನಿಲ್ಲಿಸಲಾಗಿತ್ತು ಮತ್ತು ಆ 50 ಮಂದಿಯಲ್ಲಿ 40 ಮಂದಿ ಕೆಳಗಿಳಿದು ಬಂದಿದ್ದರು. ಒಂದು ಭಿನ್ನಾಭಿಪ್ರಾಯ ಮತ್ತು ಯುದ್ಧ ಜಯವಾಗಿದೆ ಎಂಬಂತಹ ಒಂದು ರೀತಿಯ ಸಂಶಯ, ಆ ಸಂಶಯದಲ್ಲಿ ಮತ್ತು ಆ ವಿಶ್ವಾಸದಲ್ಲಿ, ಸಂಶಯ ಮಾತ್ರ ಅಲ್ಲ, ಯುದ್ಧ ಇನ್ನೇನು ಜಯವಾಗಿದೆ, ಆದ್ದರಿಂದ ನಾವಿನ್ನು ಕೆಳಗೆ ಹೋಗಬಹುದು ಎಂಬ ವಿಶ್ವಾಸದಿಂದ ಅವರು ಬಂದಿದ್ದರು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಜ್ಞೆಯ ಉಲ್ಲಂಘನೆಯಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳ ಉಗ್ರವಾಗಿ ಹೇಳಿದ್ದರು, ಒಂದು ವೇಳೆ ನಮ್ಮ ದೇಹಗಳನ್ನು ಹಕ್ಕಿಗಳು ಚುಚ್ಚಿ ತಿನ್ನುತ್ತಿರುವುದನ್ನು ಕಂಡರೂ ನೀವು ಇಲ್ಲಿಂದ ಇಳಿಯಬಾರದು, ಎಲ್ಲಿಯವರೆಗೆ ನಿಮಗೆ ಆದೇಶ ಕೊಡಲಾಗುವುದಿಲ್ಲವೋ ಎಂದು ಸ್ಪಷ್ಟವಾಗಿ ಹೇಳಿದ್ದರೂ ಕೂಡ ಯುದ್ಧದಲ್ಲಿ ಜಯ ಲಕ್ಷಣಗಳು ಮತ್ತು ಸ್ಪಷ್ಟವಾದ ಲಕ್ಷಣಗಳು ಕಂಡುಬಂದ ತಕ್ಷಣ ಅವರಲ್ಲಿ ಹೆಚ್ಚಿನವರು ಕೆಳಗಿಳಿದು ಬರಲು ತೀರ್ಮಾನ ಮಾಡಿದರು. ಕೇವಲ 10 ಮಂದಿ ಮಾತ್ರ ಬಾಕಿ ಉಳಿದರು. ಅದು ಮತ್ತೊಮ್ಮೆ ಖಾಲಿದ್ ಬಿನ್ ವಲೀದ್ಗೆ ಆ ಭಾಗದಿಂದ ಬಂದು ಆಕ್ರಮಣ ಮಾಡಲು ಒಂದು ಅವಕಾಶ ಕಲ್ಪಿಸಿತು ಮತ್ತು ಅದು ಮುಖ್ಯವಾದ ಕಾರಣವಾಗಿತ್ತು ಉಹದ್ ಯುದ್ಧದ ಸೋಲಿಗೆ ಮತ್ತು ಉಹದ್ ಯುದ್ಧದಲ್ಲಿ ಆದಂತಹ ನಾಶ ನಷ್ಟಗಳಿಗೆ. ಅಂತಹ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದಿಂದ ಪಾರಂಗತರಾದ ಬಳಿಕ ಈ ತಪ್ಪು ಮಾಡಿದವರನ್ನು ಭೇಟಿಯಾಗಲು ಹೋಗುತ್ತಿದ್ದರು. ಯಾವ ತಪ್ಪು?
ಜಬಲುರ್ ರುಮಾ ಅಥವಾ ರುಮಾ ಎಂಬ ಬೆಟ್ಟದಿಂದ ಕೆಳಗಿಳಿದು ಬಂದು ನಾಶ ನಷ್ಟಕ್ಕೆ ಕಾರಣೀಭೂತರಾದಂತಹ ವ್ಯಕ್ತಿಗಳನ್ನು ಭೇಟಿಯಾಗಲು ಹೋಗ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಪವಿತ್ರ ಕುರ್ಆನ್ನ ವಾಣಿ ಅವತೀರ್ಣವಾಯಿತು. ಆಲೆ ಇಮ್ರಾನ್ನ 159ನೇ ವಾಕ್ಯ. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಫಬಿಮಾ ರಹ್ಮತಿಂ ಮಿನಲ್ಲಾಹಿ ಲಿಂತ ಲಹುಂ ವಲೌ ಕುಂತ ಫದ್ದನ್ ಗಲೀದಲ್ ಕಲ್ಬ್ ಲಂ ಫದ್ದೂ ಮಿನ್ ಹೌಲಿಕ್ ಫಾಫು ಅನ್ಹುಂ ವಸ್ತಗ್ಫಿರ್ ಲಹುಂ ವಶಾವಿರ್ಹುಂ ಫಿಲ್ ಅಮ್ರ್ ಫಇದಾ ಅಜಮ್ತ ಫತವಕ್ಕಲ್ ಅಲಲ್ಲಾಹ್ ಇನ್ನಲ್ಲಾಹ ಯುಹಿಬ್ಬುಲ್ ಮುತವಕ್ಕಿಲೀನ್. ಇಲ್ಲಿ ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನಾಯಕತ್ವದ ಕೆಲವಾರು ಪ್ರಮುಖ ಗುಣಗಳನ್ನು ಕಲಿಸಿದ್ದಾನೆ. ಇದೆಲ್ಲವೂ ಕೂಡ ಇಂದೂ ಕೂಡ ಒಬ್ಬ ನಾಯಕನಲ್ಲಿರಬೇಕಾದಂತಹ ಗುಣ ಮತ್ತು ಇಕ್ಕಟ್ಟಿನ ಸಂದರ್ಭದಲ್ಲಿ ಅವರು ಹೇಗೆ ವ್ಯವಹರಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ಮತ್ತು ಅತ್ಯಂತ ಪ್ರಮುಖವಾದ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ಉದಾಹರಣೆಗೆ ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಫಬಿಮಾ ರಹ್ಮತಿಂ ಮಿನ್ ಅಲ್ಲಾಹ್, ಇದು ಅಲ್ಲಾಹನ ದೊಡ್ಡ ಕಾರುಣ್ಯದ ಫಲವಾಗಿದೆ. ಯಾವುದು? ಫಬಿಮಾ ರಹ್ಮತಿಂ ಮಿನ್ ಅಲ್ಲಾಹಿ ಲಿಂತ ಲಹುಂ, ನೀವು ಅವರ ಪಾಲಿಗೆ ಅತ್ಯಂತ ಕರುಣೆಯುಳ್ಳಂತಹ ವ್ಯಕ್ತಿಯಾಗಿರುವುದು ಇದು ಅಲ್ಲಾಹನ ಅಪಾರವಾದ ಅನುಗ್ರಹ. ಈ ಮೂಲಕ ಅಲ್ಲಾಹನು ಏನು ಹೇಳಿದ್ದಾನೆ ಅಂತ ಹೇಳಿದರೆ, ಅಲ್ಲಾಹನು ನಿಮ್ಮನ್ನು ಅತ್ಯಂತ ಕರುಣೆಯುಳ್ಳವರನ್ನಾಗಿ ಮಾಡಿದ್ದಾನೆ. ಇದು ಅಲ್ಲಾಹನ ಅನುಗ್ರಹವಾಗಿದೆ. ಆದ್ದರಿಂದ ಜನರೊಂದಿಗೆ ಕರುಣೆಯಿಂದ ವರ್ತಿಸುವುದು ಅದು ಎಷ್ಟು ಮುಖ್ಯ. ನಾಯಕತ್ವದ ಮೊದಲ ಗುಣ ಯಾವುದು ಅಂತ ಹೇಳಿದರೆ, ಜನರ ಬಗ್ಗೆ ಕರುಣೆ ಇರಬೇಕಾದ್ದು, ಮತ್ತು ಅದು ಅಲ್ಲಾಹನು ಜನರಿಗೆ ಕೊಡುವಂತಹ ದೊಡ್ಡ ಒಂದು ಅನುಗ್ರಹ ಎಂದು ಹೇಳಲಾಗಿದೆ. ವಲೌ ಕುಂತ ಫದ್ದನ್ ಗಲೀದಲ್ ಕಲ್ಬ್ ಲಂ ಫದ್ದೂ ಮಿನ್ ಹೌಲಿಕ್, ಒಂದು ವೇಳೆ ನೀವು ಕಠೋರ ಹೃದಯವು ಮತ್ತು ಕಠಿಣತೆಯುಳ್ಳವರು ಆಗಿದ್ದರೆ ಜನರು ನಿಮ್ಮ ನಡುವಿನಿಂದ ಚದುರಿ ಬಿಡುತ್ತಿದ್ದರು. ಇಲ್ಲಿ ಲಂಫದ್ದು, ಚದುರಿ ಬಿಡುವುದಕ್ಕೆ ಲಂಫದ್ದು ಎಂಬ ಪದ ಬಳಕೆಯಾಗಿದೆ. ಲಂಫದ್ದು ಅಂತ ಹೇಳಿದರೆ ಗಾಜು ಕೆಳಗೆ ಬೀಳಿಸಿದಾಗ ಪುಡಿಯಾಗುವುದಕ್ಕೆ ಹೇಳುತ್ತಾರೆ. ನೀವು ಗಾಜಿನ ಪುಡಿಯನ್ನು ನೋಡಿರ್ಬೋದು. ಒಂದು ಗ್ಲಾಸನ್ನು ಕೆಳಗೆ ಬೀಳಿಸಿದರೆ ಅದು ಪುಡಿಯಾಗುತ್ತದೆ, ಮತ್ತು ಅದರ ಒಂದೊಂದು ಪುಡಿಯನ್ನು ತೆಗೆದು ಜೋಡಿಸಲಿಕ್ಕೆ ಹೋದರೆ ಅದು ಜೋಡಣೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಒಂದೊಂದರ ಅದು ವಿನ್ಯಾಸವೇ ಬೇರೆ ಬೇರೆ ವಿನ್ಯಾಸದ ತುಂಡುಗಳು. ಆ ಬೇರೆ ವಿನ್ಯಾಸದ ತುಂಡುಗಳನ್ನು ನೀವು ಎಷ್ಟು ಶ್ರಮಿಸಿದರೂ ಕೂಡ ನಿಮಗೆ ಜೋಡಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ತುಂಡುಗಳು ಸಣ್ಣದಾಗಿ ಹಾರಿ ಹೋಗಿರ್ತದೆ. ಆದ್ದರಿಂದ ಅದನ್ನು ಲಂಫದ್ದು ಎಂದು ಹೇಳಲಾಗಿದೆ. ಆದ್ದರಿಂದ ಈ ತುಂಡಾದಂತಹ ಹೃದಯಗಳನ್ನು ಜೋಡಿಸುವುದು ಅದು ಬಹಳ ಕಷ್ಟ. ಆದ್ದರಿಂದ ಕೆಲವೊಮ್ಮೆ ಕ್ವಿಕ್ ಫಿಕ್ಸ್ ಅಂತ ಒಂದು ಗಮ್ ಇದೆ, ಅದರ ಮಾರ್ಕೆಟಿಂಗ್ ಟ್ಯಾಗ್ಲೈನ್ ಇದೆಯಲ್ಲ, ಮಾರ್ಕೆಟಿಂಗ್ ಟ್ಯಾಗ್ಲೈನ್ ಒಂದೊಂದು ಯಾವುದಾದ್ರೂ ಸಾಧನಕ್ಕೆ ಹಾಕ್ತಾರೆ. ಈ ಕ್ವಿಕ್ ಫಿಕ್ಸ್ನ ಮಾರ್ಕೆಟಿಂಗ್ ಟ್ಯಾಗ್ಲೈನ್ ಹೇಗಿದೆ ಅಂತ ಹೇಳಿದರೆ, ಜಾಯಿನ್ಸ್ ಎವ್ರಿಥಿಂಗ್ ಎಕ್ಸೆಪ್ಟ್ ಬ್ರೋಕನ್ ಹಾರ್ಟ್ಸ್. ಇದು ತುಂಡಾದಂತಹ ಹೃದಯಗಳ ಹೊರತು ಬೇರೆಲ್ಲವನ್ನೂ ಜೋಡಿಸುತ್ತದೆ. ಅಂತಹ ಬಹಳ ಒಳ್ಳೆಯ ಒಂದು ಗಮ್ಮಾಗಿದೆ ಎಂದು ಹೇಳಲಾಗಿದೆ. ಆದರೆ ಅದು ಕೂಡ ತುಂಡಾದಂಥ ಹೃದಯಗಳನ್ನು ಜೋಡಿಸಲಿಕ್ಕೆ ಅದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಎಷ್ಟು ಸುಂದರವಾದ ಪದವನ್ನು ಬಳಸಲಾಗಿದೆ. ಲಂಫದ್ದು ಅಂತ ಹೇಳಿದರೆ ಗಾಜಿನ ತುಂಡುಗಳನ್ನು ಯಾವ ರೀತಿ ಜೋಡಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದು ಯಾವ ರೀತಿ ಚದುರಿ ಬಿಡುತ್ತದೋ ಆ ರೀತಿ ಚದುರಿ ಬಿಡುತ್ತಿದ್ದರು. ಆದ್ದರಿಂದ ಕರುಣೆಯ ನಂತರ ಮತ್ತೊಂದು ಅತ್ಯುತ್ತಮವಾದ ಗುಣ ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಠೋರ ಹೃದಯಿಯಾಗಿರಲಿಲ್ಲ, ಕಾಠಿಣ್ಯ ಇದ್ದವರಾಗಿರಲಿಲ್ಲ. ಒಂದು ವೇಳೆ ಹಾಗಿದ್ದರೆ ಜನರು ನಿಮ್ಮ ನಡುವಿನಿಂದ ಚದುರಿ ಬಿಡ್ತಾ ಇದ್ದರು. ಆದ್ದರಿಂದ ಜನರನ್ನು ಸೆಳೆಯುವಂತಹ ಒಂದು ಗುಣ ಯಾವುದು ಅಂತ ಹೇಳಿದರೆ, ಅವರೊಂದಿಗೆ ಅತ್ಯಂತ ವಿನಯದಿಂದ, ಅತ್ಯಂತ ಒಂದು ಸಂಪೂರ್ಣವಾದ ಮಾನವೀಯ ಸಂಬಂಧದೊಂದಿಗೆ ಅವರೊಂದಿಗೆ ವರ್ತಿಸೋದು. ಅದನ್ನೇ ಅಲ್ಲಾಮಾ ಇಕ್ಬಾಲ್ ಅವರು ಇನ್ನೊಂದು ಕಡೆ ಹೇಳಿದ್ದಾರೆ, ಕೊಯ್ ಕಾರವಾ ಸೆ ಟೂಟ ಕೊಯ್ ಬದ್ಗುಮಾ ಹರಂ ಸೆ ಕೆ ಮೀರೆ ಕಾರುವಾ ಮೆ ನಹಿ ಹೂವೆ ದಿಲ್ ನವಾಜಿ. ಯಾಕೆಂತ ಹೇಳಿದರೆ, ಕೊಯ್ ಕಾರವಾಸ ಟೂಟ ಕೊಯ್ ಬದ್ಗುಮಾ ಹಾರಂಸೆ, ಕಾರವಾನವನ್ನು ಬಿಟ್ಟು ಕೆಲವರು ನಡೆದರು. ಅಂದರೆ ಒಂದು ಸಮೂಹದ ಜೊತೆಗಿದ್ದರು, ಅವರು ಅದನ್ನು ಬಿಟ್ಟರು, ಅದರಂದ್ರೆ ನಡೆದರು. ಕೊಯ್ ಬದ್ಗುಮಾ ಹರಂಸೆ, ಮತ್ತು ಯಾರು ಕೇಂದ್ರ ಬಿಂದುವಾಗಿದ್ದಾರೋ ಅವರ ಬಗ್ಗೆ ಒಂದು ರೀತಿಯ ಅಪನಂಬಿಕೆ ಕೆಲವರಲ್ಲಿದೆ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಮೀರೆ ಕಾರವಾನದ ನಾಯಕನಾದಂತಹ ವ್ಯಕ್ತಿಯಲ್ಲಿ ಹೂಯದಿಲ್ ನವಾಜಿ, ಮನುಷ್ಯರೊಂದಿಗೆ ಅತ್ಯಂತ ಪ್ರೀತಿಯಿಂದ ವರ್ತಿಸುವಂತಹ ಒಂದು ಗುಣ, ಆ ಗುಣ ಅವರಲ್ಲಿ ಇಲ್ಲ ಎಂಬ ಕಾರಣಕ್ಕಾಗಿ ಜನರು ಅವರಿಂದ ಚದುರಿ ಹೋಗುತ್ತಾರೆ. ಆದ್ದರಿಂದ ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಗುಣವನ್ನು ಹೇಳಲಾಗಿದೆ. ನೀವು ಅವರೊಂದಿಗೆ ಕಾಠಿಣ್ಯ ತೋರುವವರಲ್ಲ ಮತ್ತು ಕಠಿಣ ಹೃದಯಿಯಲ್ಲ, ಮತ್ತು ಆ ಕಾರಣಕ್ಕಾಗಿ ಜನರು ನಿಮ್ಮ ಹತ್ತಿರ ಇದ್ದರೆ ಇಲ್ಲದಿದ್ದರೆ ಅವರು ಚದುರಿ ಹೋಗಿ ಬಿಡ್ತಾ ಇದ್ರು. ಇಲ್ಲಿಯೂ ಕೂಡ ನಾಯಕತ್ವದ 2-3 ಗುಣಗಳನ್ನು ಪ್ರಸ್ತಾವಿಸಲಾಗಿದೆ. ಮತ್ತೊಂದು ಗುಣ, ಫಾಫು ಅನ್ಹುಂ, ಅವರನ್ನು ನೀವು ಕ್ಷಮಿಸಿರಿ.
ಯಾರನ್ನು ಕ್ಷಮಿಸಿರಿ, ತಪ್ಪು ಸಂಭವಿಸಿ ಹೋಗಿದೆ, ಆ ತಪ್ಪಿನಿಂದಾಗಿ 70 ಮಂದಿ ಹುತಾತ್ಮರಾಗಿದ್ದಾರೆ, ಬಹಳ ದೊಡ್ಡ ಘೋರವಾದಂತಹ ತಪ್ಪು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಬೇಕಾದ್ದು ಅಂತ ಹೇಳಿದರೆ, ಆ ತಪ್ಪು ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಒಂದು ತಪ್ಪು ಗ್ರಹಿಕೆಯಿಂದ ಮಾಡಿದ್ದು. ಅದು ತಪ್ಪು, ಆದರೆ ತಪ್ಪು ಗ್ರಹಿಕೆಯಿಂದ ಆದಂತಹ ಮತ್ತು ಪ್ರಮಾದವಶಾತ್ ಆಗಿ ಹೋದಂತಹ ಒಂದು ತಪ್ಪು. ಆದ್ದರಿಂದ ಅಂತಹ ತಪ್ಪು ಸಂಭವಿಸಿದರೆ ಜನರನ್ನು ಕ್ಷಮಿಸಲು ಹಿಂಜರಿಯದಿರಿ. ಶಿಕ್ಷೆ ಕೊಡುವುದಲ್ಲ, ಅಲ್ಲಿ ಕ್ಷಮಿಸಿ. ಕೆಲವೊಮ್ಮೆ ಜನರು ಶಿಕ್ಷೆ ಕೊಡ್ತಾರೆ, ಅದರಿಂದ ಶಿಕ್ಷೆ ಕೊಟ್ಟು ಅವರಿಗೆ ಮೊದಲೇ ಪಶ್ಚಾತ್ತಾಪ ಇದೆ, ಅವರು ಅದರ ಬಗ್ಗೆ ಬಹಳ ಬೇಸತ್ತಿದ್ದಾರೆ. ಆದ್ದರಿಂದ ಅವರನ್ನು ಕ್ಷಮಿಸಿಬಿಡಿ. ವಸ್ತಗ್ಫಿರ್ ಲಹುಂ, ಮತ್ತು ಅವರ ಕ್ಷಮೆಗಾಗಿ ನೀವು ಪ್ರಾರ್ಥಿಸಿರಿ. ನಾಯಕತ್ವದ ಇನ್ನೊಂದು ಗುಣ, ಒಬ್ಬನಿಗಾಗಿ ನಾವು ಪ್ರಾರ್ಥಿಸುವ, ಓ ದೇವನೇ ನೀನು ಅವನಿಗೆ ಒಳ್ಳೆಯದನ್ನು ಮಾಡು, ಅವನನ್ನು ಕ್ಷಮಿಸು ಅಂಥೇಳಿ ಬೇರೊಬ್ಬರಿಗೆ ಕೈ ಎತ್ತಿ ಪ್ರಾರ್ಥಿಸಬೇಕಾದರೆ ಅವನ ಹೃದಯ ಅಷ್ಟು ನಿಷ್ಕಲ್ಮಶವಾಗಿರಬೇಕು. ನಿಷ್ಕಲ್ಮಶ ಹೃದಯ ಇಲ್ಲದಿದ್ದರೆ ಯಾರಿಗೂ ಕೂಡ ಹಾಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಮಗೆ ಕುರಾನ್ನಲ್ಲಿಯೂ ಅನೇಕ ಪ್ರಾರ್ಥನೆ ಕಲಿಸಲಾಗಿದೆ. ಉದಾಹರಣೆಗೆ, ರಬ್ಬನ ಗಫಿರ್ ಲನಾ ವಲಿ ಇಖ್ವಾನಿನಲ್ಲದೀನ ಸಬಕೂನಾ ಬಿಲ್ ಈಮಾನ್ ವಲಾ ತಜಅಲ್ ಫೀ ಕುಲೂಬಿನಾ ಗಿಲ್ಲಲ್ ಲಿಲ್ಲದೀನ ಆಮನು. ವಲ್ಲಾಹನೇ ನಮ್ಮನ್ನು ಕ್ಷಮಿಸು, ಮತ್ತು ನಮ್ಮ ಮೊದಲು ಹೊರಟು ಹೋದಂತಹ ನಿಧನರಾದಂತಹ ನಮ್ಮ ಸಹೋದರರನ್ನೂ ಕೂಡ ಕ್ಷಮಿಸು, ಮತ್ತು ಯಾವುದೇ ಸತ್ಯವಿಶ್ವಾಸಿ ಸಹೋದರರ ಬಗ್ಗೆ ನಮ್ಮ ಮನದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟ ಮನೋಭಾವವನ್ನು ಇರಿಸಬೇಡ. ಇದು ನಮಗೆ ಅಲ್ಲಾಹನು ಕಲಿಸಿರುವಂತಹ ಪ್ರಾರ್ಥನೆ. ಆದ್ದರಿಂದ ಇದು ಸಾಧ್ಯ ಆಗಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬನ ಹೃದಯ ಅಷ್ಟು ನಿಷ್ಕಲ್ಮಶವಾಗಿರಬೇಕು. ಆದ್ದರಿಂದ ನಾಯಕರು ಎಂಬ ನೆಲೆಯಲ್ಲಿ ನಿಮ್ಮಲ್ಲಿ ಅವರನ್ನು ಕ್ಷಮಿಸುವಂತಹ ಔದಾರ್ಯ ಬೇಕು. ಮಾತ್ರ ಅಲ್ಲ, ಔದಾರ್ಯದ ಇನ್ನಷ್ಟು ವಿಸ್ತೃತವಾದಂತಹ ಒಂದು ಅಂಶ ಅಂತ ಹೇಳಿದರೆ, ಜನರ ಕ್ಷಮೆಗಾಗಿ ನೀವು ಪ್ರಾರ್ಥಿಸಿರಿ ಮತ್ತು ಅಂತಹ ವೈಶಾಲ್ಯವನ್ನು ಬೆಳೆಸಿಕೊಳ್ಳಿರಿ. ಅನಂತರ ವಶಾವಿರುಹುಂ ಫಿಲ್ ಅಮರ್, ಮತ್ತು ಅವರೊಂದಿಗೆ ಸಮಾಲೋಚನೆ ನಡೆಸಿರಿ. ಈ ವಿಷಯದ ಕುರಿತು ಇನ್ನೇನೋ ಮಾಡಬೇಕು, ಇದಕ್ಕೆ ತಾರಕ ಏನು ಅಂಥೇಳಿ ನೀವು ಮಾತ್ರ ಒಂದು ತೀರ್ಮಾನ ಮಾಡಿದರೆ ಸಾಲದು. ತಪ್ಪು ಅವರಿಂದ ಆಗಿರಬಹುದು, ಆದರೆ ಅವರನ್ನೂ ಸೇರಿಸಿ ಮತ್ತು ಅವರೊಂದಿಗೆ ಸಲಹೆ ಕೇಳಿ. ಕೆಲವೊಮ್ಮೆ ತಪ್ಪು ಮಾಡಿದವರಿಗೆ ಒಳ್ಳೆಯ ಸಲಹೆ ಕೊಡಲಿಕ್ಕೆ ಸಾಧ್ಯ ಇದೆ, ಆದ್ದರಿಂದ ಅವರನ್ನೂ ಕೂಡ ಸೇರಿಸಿ ನೀವು ಸಲಹೆಯನ್ನು ಕೇಳಿರಿ ಎಂದು ಹೇಳಲಾಗಿದೆ. ಇದು ಕೂಡ ನಾಯಕತ್ವದ ಒಂದು ಗುಣ, ಜನರೊಂದಿಗೆ ಸಲಹೆ ಕೇಳುವುದು, ಜನರೊಂದಿಗೆ ಸಮಾಲೋಚನೆ ನಡೆಸುವುದು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಎಷ್ಟೋ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅನೇಕ ಸಂದರ್ಭದಲ್ಲಿ ದಿವ್ಯವಾಣಿ ಬರ್ತಾ ಇತ್ತು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಸ್ಪಷ್ಟವಾದ ಮಾರ್ಗದರ್ಶನ ಸಿಗ್ತಾ ಇತ್ತು. ಆದರೂ ಕೂಡ ಜನರ ಮಾರ್ಗದರ್ಶನವನ್ನು, ಸಲಹೆ ಸೂಚನೆಯನ್ನು, ಸಮಾಲೋಚನೆಯನ್ನು ಅವರು ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು ಅಂತ ಹೇಳಿದರೆ, ಜನರಿಗೆ ಮಾನ್ಯತೆ ಕೊಡಲಿಕ್ಕಾಗಿ. ಮತ್ತು ಆ ಸಮಾಲೋಚನೆಯ ನಂತರ ತಮ್ಮ ವಿಷಯಗಳನ್ನು ಇದ್ದುಕೊಂಡು ಅವರು ತೀರ್ಮಾನ ಮಾಡ್ತಾಯಿದ್ರು. ಅನಂತರ ಇದಾ ಅಜಮ್ತ ಫತವಕ್ಕಲ್ ಅಲಲ್ಲಾಹ್, ಮತ್ತು ಒಂದು ತೀರ್ಮಾನ ಮಾಡಿ ನೀವು ನಿರ್ಧಾರಕ್ಕೆ ಬಂದರೆ, ಸಮಾಲೋಚನೆ ಆಯಿತು, ಒಂದು ನಿರ್ಧಾರಕ್ಕೆ ಬಂದಾಯಿತು, ಆ ನಿರ್ಧಾರದಿಂದ ಮತ್ತೆ ಹಿಂದೆ ಸರಿಯಬೇಕಾಗಿಲ್ಲ. ಆನಂತರ ನೀವು ಅಲ್ಲಾಹನ ಮೇಲೆ ಭರವಸೆ ಇಡಿಸಿ. ಇದು ಕೂಡ ಬಹಳ ಉತ್ತಮವಾದಂಥ ಒಂದು ಮಾತು. ನೀವು ನಿರ್ಧಾರ ತಡೆದರೂ ಕೂಡ ನಿಮ್ಮ ಭರವಸೆ ಇರಬೇಕಾದ್ದು ಅಲ್ಲಾಹನಲ್ಲಿ. ಸಾಮಾನ್ಯವಾಗಿ ಅರಬ್ ನಾಟಿನಲ್ಲಿ ನೀವು ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಹೇಳಿದರೆ ನೀವು ಅದನ್ನು ಮಾಡಿ ಅಂತ ಅವರು ಹೇಳುವುದಿಲ್ಲ. ತವಕ್ಕಲ್ ಅಲಲ್ಲಾಹ್ ಯಾ ಅಖೀ ಅಂತ ಹೇಳ್ತಾರೆ. ಅಲ್ಲಾಹನ ಮೇಲೆ ಭರವಸೆ ಇಡು ಓ ನನ್ನ ಸಹೋದರ ಎಂದು ಹೇಳ್ತಾರೆ. ಯಾಕೆಂತ ಹೇಳಿದರೆ, ಮಾಡು ಅಂತ ಹೇಳುವುದು ಅದು ನಾವು ನಮ್ಮ ಮೇಲೆ ಭರವಸೆ ಇಟ್ಟಂತೆ, ಅಥವಾ ನಿಮಗೆ ನಾನೇ ವಾಗ್ದಾನ ಕೊಟ್ಟಂತೆ, ನಾನೆಲ್ಲ ಮಾಡಿ ಮುಗಿಸ್ತೇನೆ, ಏನು ಹೆದರಬೇಕಾ, ಹಾಗೇನೇ ಹೇಳುವುದು ಅದು. ಅದಕ್ಕೆ ಅವರು ಬಳಸುವಂತಹ ಒಂದು ಪದ ಯಾವುದು ಅಂತ ಹೇಳಿದರೆ ತವಕ್ಕಲ್ ಅಲಲ್ಲಾಹ್ ಯಾ ಅಖೀ, ಅಲ್ಲಾಹನ ಮೇಲೆ ಭರವಸೆ ಇಡು ಅಂತ ಹೇಳಿದರೆ, ನಾನಂತೂ ಪೂರ್ಣವಾಗಿ ನಿನ್ನೆ ಜೊತೆಗಿದ್ದೇನೆ, ಏನೂ ಹೆದರಬೇಕಾಗಿಲ್ಲ, ಆದರೆ ಭರವಸೆ ಅಲ್ಲಾಹನ ಮೇಲಿರಲಿ. ಇಂತಹ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳಿ. ಇನ್ನಲ್ಲಾಹ ಯುಹಿಬ್ಬುಲ್ ಮುತವಕ್ಕಿಲೀನ್, ಮತ್ತು ಅಲ್ಲಾಹನಾದರೂ ಇಂತಹ ದೃಢವಾದ ವಿಶ್ವಾಸವನ್ನು ದೇವನೊಂದಿಗೆ ಇರಿಸಿದವರನ್ನು ಇಷ್ಟಪಡುತ್ತಾನೆ. ಇಲ್ಲಿ ಎಷ್ಟೆಲ್ಲ ಉತ್ತಮವಾದಂತಹ ಬೋಧನೆಗಳು, ನಾಯಕತ್ವದ ಗುಣಗಳನ್ನು ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಲಿಸಿದ್ದಾನೆ ಎಂದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಕೊಡಲಾಗಿರುವಂತಹ ಇನ್ನೊಂದು ಉತ್ತಮವಾದಂಥ ಉಪದೇಶ ಸೂರತ್ ಆಲ ಇಮ್ರಾನ್ನ 120ನೇ ಸೂಕ್ತದಲ್ಲಿ. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಇನ್ ತಸ್ಬಿರು ವತತ್ತಕು ಲಾ ಯದುರ್ರುಕುಂ ಕೈದಹುಂ ಶೈಆ ಇನ್ನಲ್ಲಾಹ ಬಿಮಾ ತಅಮಲೂನ ಮುಹೀತ್ ಎಂದು ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ನೀವು ಒಂದು ವೇಳೆ ತಾಳ್ಮೆ ವಹಿಸುವವರಾಗಿದ್ದರೆ ಮತ್ತು ದೇವನ ಮೇಲೆ ಭಯಭಕ್ತಿ ಇರಿಸುವವಳಾಗಿದ್ದರೆ, ಅವರ ಯಾವುದೇ ರೀತಿಯ ಕುಹಕಗಳು ಮತ್ತು ಉಪಾಯಗಳು ನಿಮಗೆ ಯಾವುದೇ ತೊಂದರೆಯನ್ನು ಕೊಡಲಾರದು. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಸಂಚು ಹೂಡ್ತಾರೆ, ನಿಮ್ಮ ವಿರುದ್ಧ ಎಲ್ಲ ಕೆಲಸ ಮಾಡ್ತಾರೆ, ಆದರೆ ನಿಮಗೆ ಅತ್ಯಂತ ಮುಖ್ಯವಾದ ಯಾವುದು ಅಂತ ಹೇಳಿದರೆ ತಾಳ್ಮೆ ಮತ್ತು ದೇವಾನುಸರಣೆ. ಇದೆರಡು ನಿಮ್ಮಲ್ಲಿ ಇದ್ದರೆ ಅವರ ಯಾವ ಸಂಚುಗಳು ಕೂಡ ನಿಮ್ಮ ವಿರುದ್ಧ ಕೆಲಸ ಮಾಡಲಾರದು.
ಮತ್ತು ಇನ್ನಲ್ಲಾಹ ಬಿಮಾ ತಅಮಲೂನ ಮುಹೀತ್, ಮತ್ತು ಅವರು ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೋ, ಯಾವ ಸಂಚುಗಳನ್ನು ಹೂಡ್ತಾ ಇದ್ದಾರೋ ಅದೆಲ್ಲವನ್ನೂ ಕೂಡ ಅಲ್ಲಾಹನು ಆವರಿಸಿಕೊಂಡಿದ್ದಾನೆ. ಆದ್ದರಿಂದ ಇಂತಹ ವಿಶ್ವಾಸ ನಿಮಗೆ ದೇವನ ಮೇಲಿರಲಿ ಎಂದು ಹೇಳಲಾಗಿದೆ. ಹೀಗೆ ನಮಗೆ ಸೂರೆ ಆಲ ಇಮ್ರಾನ್ನಲ್ಲಿ ನೋಡುವುದಾದರೆ ಉಹದ್ ಯುದ್ಧದ ಬಗ್ಗೆ ಅನೇಕ ಬೋಧನೆಗಳನ್ನು ಕೊಡಲಾಗಿದೆ. ಎಲ್ಲವನ್ನು ಪ್ರಸ್ತಾವಿಸಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಆ ಮೂಲಕ ನಮಗೆ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಇದರೆಲ್ಲದರಲ್ಲಿಯೂ ಕೂಡ ನಮಗೆ ಅತ್ಯುತ್ತಮವಾದ ಪಾಠವಿದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಉಹದ್ ಯುದ್ಧದ ನಂತರದ ಪರಿಸ್ಥಿತಿಯನ್ನು ತಿಳಿಯೋಣ. ಮತ್ತೆ ಸಿಗೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.